ನೀವು ನಾಮಿನೇಟ್ ಆಗಿ ಹೊರಗಡೆ ಬರ್ಬೇಕಾದ್ರೆ ಅಳ್ತಾ ಇದ್ರು ನಮ್ರತಾ ಮತ್ತೆ ಸಂಗೀತ ತನಿಷಾ ಅವರೆಲ್ಲ ಅಳ್ತಾ ಇದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರ? ಆ ಒಂದು ಏನಂದ್ರೆ ಪ್ರತಿ ಸಲ ನಾಮಿನೇಟ್ ಆಗಿ ಸೇವ್ ಆಗ್ತಾ ಇದ್ದಾಗೆಲ್ಲ ಜನರು ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿದ್ದಾರೆ. ಯಾಕಂದ್ರೆ ಬಹುಶಃ ನಾನೇ ಮ್ಯಾಕ್ಸಿಮಮ್ ಅಂತ ಅನ್ಸುತ್ತೆ. ಇಷ್ಟು ವಾರಗಳ 12 ವಾರ ಅಂದ್ರೆ ಆಲ್ಮೋಸ್ಟ್ 84 ಡೇಸ್ 3 months ಅಲ್ಲಿ ಒಂದ್ 2 ಸಲ ನಾನು ತಪ್ಪಿಸ್ಕೊಂಡಿದ್ದೀನಿ ಅಷ್ಟೇ. ಅದು ನಾಮಿನೇಟ್ ಆಗಿ ಮತ್ತೆ ತಪ್ಪಿಸ್ಕೊಂಡಿರೋದು. ಅದರ್ವೈಸ್ ಪ್ರತಿ ವಾರ ನಾನು ನಾಮಿನೇಷನ್ಸ್ ಅಲ್ಲಿ ಇರ್ತಾ ಇದ್ದೆ. ಆಗೆಲ್ಲ ಸೇವ್ ಆಗ್ತಾ ಇದ್ದಾಗೆಲ್ಲ ತುಂಬಾ ಖುಷಿ ಆಗೋದು. ಜನ ನನ್ನನ್ನು ಇಷ್ಟ ಪಡ್ತಿದ್ದಾರೆ. ಇಲ್ಲಿ ಮನೆಯಲ್ಲಿ ಏನಾದ್ರೂ ಒಪಿನಿಯನ್ ಇರ್ಲಿ, ಜನರಿಗೆ ನಾನು ಹತ್ರ ಆಗ್ತಿದ್ದೀನಿ, ನನ್ನ ಸೇವ್ ಮಾಡ್ತಾ ಇದ್ದಾರೆ ಅಂತ ಖುಷಿ ಆಗ್ತಾ ಇತ್ತು. ಅದೇ ತರ ಖುಷಿ ಮನೆಯಿಂದ ಹೊರಗಡೆ ಬರ್ಬೇಕಾದ್ರೆ ಅವ್ರ ಕಣ್ಣಲ್ಲಿ ನೋಡಿದಾಗ ನಂಗೆ ಅದೇ ತರ ಖುಷಿ ಆಯ್ತು. ಯಾಕೆಂದ್ರೆ ಹೊರಗಡೆ ಇರೋರ್ ಮನ್ಸು ಗೆದ್ದೆ, ಎಲ್ಲೋ ಒಂದ್ ಕಡೆ ಈ ಮನೇಲಿ ಇದ್ದವ್ರ ಮನ್ಸು ಕೂಡ ಗೆದ್ದಿದ್ದೀನಿ. ಯಾಕೆಂದ್ರೆ ಅವರು ನನ್ನ ಹಾಗೆ ಕಂಟೆಸ್ಟೆಂಟ್ಸ್. ಆಕ್ಚುಲಿ ಅದು ನೋವು ಪಡೋಂತ ವಿಷಯ ಏನಲ್ಲ, ಅಥವಾ ಕಣ್ಣೀರ್ ಹಾಕುವಂತ ವಿಷಯ ಅಲ್ಲ. ಹೊರಗಡೆ ಹೋಗ್ಬೇಕಾದ್ರೆ ಒಂದಲ್ಲ ಒಂದಿನ ಎಲ್ರು ಹೊರಗ್ ಬಂದೇ ಬರ್ತೀವಿ ನಾವು, ಆ ಸೀಸನ್ ಮುಗಿಯತ್ತೆ. ಬಟ್ ಸ್ಟಿಲ್ ಆ ಸ್ಪೇಸ್, ಆ ವಾಲ್ಯೂಮ್ ಅವ್ರಿಗೆ ಕಾಣಿಸ್ತಲ್ಲ, ನಾನು ಇಲ್ಲ ಅನ್ನೋ ಸ್ಪೇಸ್ ಇರುತ್ತೆ ಇಲ್ಲಿ ಮನೆಯಲ್ಲಿ ಅಂತ ನನ್ಗೋಸ್ಕರ ಕಣ್ಣೀರ್ ಹಾಕಿದ್ರಲ್ಲ, ನಂಗೆ ಅವ್ರ ಮನ್ಸು ಎಲ್ಲೋ ಒಂದ್ ಕಡೆ ಇಷ್ಟು ಗೆದ್ದಿದ್ದೀನಿ ಅಂತ ಖುಷಿ ಆಯ್ತು. ಓಕೆ ಮ್ಯಾಮ್, ಸ್ಟಾರ್ಟಿಂಗ್ ಬಿಗ್ ಬಾಸ್ ಇದ್ದಿದ್ದು ಟಾಪಿಕ್ ಏನಂದ್ರೆ ವಿನಯ್, ಸಂಗೀತ ಮತ್ತು ಕಾರ್ತಿಕ್ ಇವ್ರು ಇಷ್ಟು ಜನ ಹಿಂಗ್ ಕಿತ್ತಾಡ್ತಿದ್ರಲ್ಲ, ಆ ಕಿತ್ತಾಟನು ನಿಮ್ಗೆ ಅನಿಸ್ತಾ ಮಮ್ಮಿ ಯಾಕಾರೆ ಬಿಗ್ ಬಾಸ್ ಬಂದೆ ಅಂತ? ಇಲ್ಲ, ಯಾಕಂದ್ರೆ ಆ ಕಿತ್ತಾಟದಲ್ಲಿ ಹೆಚ್ಚು ನಾನು ಇರ್ತಾ ಇರ್ಲಿಲ್ವಲ್ಲ, ಹಾಗಾಗಿ ಯಾಕೆ ಬಂದೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಿಲ್ಲ. ನನ್ ಮನ್ಸಲ್ಲಿ ನಾನು ಪ್ರಿಪೇರ್ ಆಗಿತ್ತು, ಪ್ರತಿಯೊಂದು ಮೂಮೆಂಟ್ನು ನಾನು ಎಂಜಾಯ್ ಮಾಡ್ಬೇಕಿಲ್ಲಿ ಅಂತ. ಇನಿಷಿಯಲಿ ತುಂಬಾ ಒಂಥರ ಅಯ್ಯೋ ಯಾಕಪ್ಪ ಯಾಕೆ ಇಷ್ಟೊಂದು ಕಿರ್ಚಾಡ್ತಾ ಇದಾರೆ, ಕೂತ್ಕೊಂಡು ಸಾರ್ಟ್ ಔಟ್ ಮಾಡ್ಕೊಳ್ಳೋ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಮಾತಾಡ್ತಾರೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಹೋಗ್ತಾ ಹೋಗ್ತಾ ಇಟ್ ಬಿಕಮ್ ಲೈಕ್ ನಾರ್ಮಲ್ ಆಗಕ್ ಶುರು ಆಗೋಯ್ತು. ಇಟ್ಸ್ ಅ ಕಾಮನ್ ಥಿಂಗ್, ಆಗತ್ತೆ ಮತ್ ಸರಿ ಹೋಗ್ತೀವಿ ನಾವು ಅನ್ನೋ ಒಂದು ಮೆಂಟಾಲಿಟಿಗೆ ಬಂದ್ಬಿಟ್ಟಿದ್ವಿ. ಮ್ಯಾಮ್, ಸಂಗೀತ ಹಾಗೂ ವಿನಯ್, ಸಂಗೀತ ಹಾಗೂ ಕಾರ್ತಿಕ್ ಬೇರೆ ಆಗಕ್ಕೆ ಕಾರಣ ತನಿಷಾ ಅಂತ ಹೇಳ್ತಾರೆ, ಅದಕ್ಕೆ ಹೇಳ್ತೀರ? ಇಲ್ಲ, ನನ್ಗೆ ನೀವು ನೋಡಿರೋಷ್ಟು ನಾವು ನೋಡಿರಲ್ಲ. ನೀವು ಪ್ರತಿಯೊಂದು ಕಾರ್ನರು ನೋಡಿರ್ತೀರಿ. ನಾವೆಲ್ಲಿರ್ತೀವೋ ನಮ್ಗೆ ಅಷ್ಟೇ ವಿಷಯ ಗೊತ್ತಿರುತ್ತೆ. ಹಂಗಾಗಿ ನನ್ಗೆ ಇಲ್ಲಿಂದ ನೋಡಿದಾಗ ತನಿಷಾ ಅಂತ ಅನ್ಸಿರ್ಲಿಲ್ಲ. ಯಾಕೆಂದ್ರೆ ಮಾತು ಬರ್ತಾ ಇದ್ದಿದ್ ಹೇಗೆ ಅಂದ್ರೆ, ಕಾರ್ತಿಕ್ ಮತ್ತೆ ಸಂಗೀತ ಇದ್ರೇನೆ, ಒಬ್ರಿಗೊಬ್ರು ಇದ್ರೇನೆ, ಇಲ್ಲಾಂದ್ರೆ ಇಂಡಿವಿಜುವಲ್ ಆಗಿ ಆಡಕ್ ಆಗಲ್ಲ ಅನ್ನೋದು ಮಾತು ಯಾವಾಗ ಬಂತೋ ಆವಾಗ ಪ್ರಾಬಬ್ಲಿ ಅವ್ರಿಬ್ರು ದೂರ ಆಗ್ತಾ ಬಂದ್ರು, ಇಂಡಿವಿಜುವಲ್ ಆಗಿ ಆಡೋಣ ಅಂತ. ಅಟ್ ದ ಸೇಮ್ ಟೈಮ್ ಟೀಮ್ ಡಿವಿಷನ್ ಅಂತ ಬಂದಾಗ ಇಬ್ರು ಬೇರೆ ಬೇರೆ ಕಡೆ ಹೋಗಿದ್ದು. ಸೊ ಈ ತರ ಕಾರಣಗಳಿಂದ ಅವ್ರಿಬ್ರು ದೂರ ಆದ್ರೇನೋ ಅಂತ ಅನ್ಸುತ್ತೆ ಹೊರತು ತನಿಷಾ ಅಂತ ನನ್ಗೆ ಅನ್ಸ್ತಾ ಇಲ್ಲ.